ಶಿಕ್ಷಣ ವೇದಿಕೆ ತಾಲೂಕು ಘಟಕ ಕೋಲಾರ ಇವರು ವಿಜಯಪುರ ಜಿಲ್ಲೆ ತಾಲೂಕಿನ ಕೋಲಾರ ಮಾರ್ಗವಾಗಿ ವಿಜಯಪುರ ಹುಳಿ ವಿಜಯಪುರ ಈ ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದ ಬಸ್ ನಿಲ್ದಾಣ ಮುಖಾಂತರನೇ ಹಾಯ್ದು ಹೋಗಬೇಕು. ಈ ಹಿಂದೆ ಅವು ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿಯೇ ಸಂಚರಿಸುತ್ತಿದ್ದು, ಇತ್ತೀಚಲಾಗಿ ಮುಖ್ಯ ಹೆದ್ದಾರಿ ಮುಖಾಂತರ ಹೋಗುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು, ಇದು ತಕ್ಷಣ ಎಲ್ಲ ಬಸ್ಸುಗಳು ಈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗುವಂಥ ಹುಬ್ಬಳ್ಳಿ ವಿಜಯಪುರ ಎಲ್ಲ ಬಸ್ಸುಗಳನ್ನು ಈ ಕೋಲಾರ ಪಟ್ಟಣದಲ್ಲಿ ಮುಖಾಂತರವೇ ಹಾಯ್ದು ಹೋಗಬೇಕಂತ ಬೇಡಿಕೆಯನ್ನು ಇವತ್ತಿನ ದಿವಸ ಈ ನನ್ನ ಮನೆಗೆ ಸಲ್ಲಿಸಿದ್ದು, ಅದೇ ರೀತಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KSRTC ವಿಜಯಪುರ ಇವರಿಗೂ ಸಹ ನಮ್ಮ ಮುಖಾಂತರ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈ ಬೇಡಿಕೆಯನ್ನು ತಕ್ಷಣವೇ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಲ್ಲಿಸುತ್ತಾ ಆ ಬೇಡಿಕೆ ಬಗ್ಗೆ ನಾನು ಸ್ವತಃ ದೂರವಾಣಿ ಮೂಲಕ ಅವರಿಗೆ ವಿನಂತಿಸುತ್ತೇನೆ ಅಂತ ಭರವಸೆಯನ್ನು ಈ ಮೂಲಕ ತಮಗೆ ನೀಡುತ್ತೇನೆ. ಜೈ ಕನ್ನಡ, ಜೈ ಕರವೇ. ಈಗ ಕೋಲಾರ ತಾಲೂಕಿನ ಮಾರ್ಗವಾಗಿ ಹೋಗುವಂಥ ಬಸ್ಸುಗಳು ಯಾವುದೇ ಬಸ್ ಬಾಗಲಕೋಟೆ ಹೋಗ್ಬೋದು, ಹುಬ್ಬಳ್ಳಿ ಇರ್ಬೋದು, ಮಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು. ಈ ಕೋಲಾರ ಮಾರ್ಗವಾಗಿ ಹೋಗುವಂಥ ಬಸ್ಸುಗಳು ನಮ್ಮ ಕೋಲಾರ ತಾಲೂಕಾಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ಬೈಪಾಸ್ ಹೊರಟವ. ಆದ ಕಾರಣ ಮಾನ್ಯ ವ್ಯವಸ್ಥಾಪಕರು ಮತ್ತು ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ಮನವಿ ಕೊಟ್ಟಿದ್ದಾಗಿದೆ. ಒಂದು 2-3 ದಿನದಲ್ಲಿ ನಾವು ಗಡುವನ್ನು ನೀಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ಕೋಲಾರ ತಾಲೂಕು ಘಟಕದ ವತಿಯಿಂದ ಈ 3 ದಿನದಾಗ ಈ ಸಮಸ್ಯೆ ಬಗೆಹರಿದೇ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ಆದ ಕಾರಣ ಮಾನ್ಯ ವ್ಯವಸ್ಥಾಪಕರು ಮತ್ತು ತಹಸೀಲ್ದಾರ್ ಸಾಹೇಬರಲ್ಲಿ ವಿನಂತಿ, ಈ 2-3 ದಿನದಲ್ಲಿ ನಮ್ಮ ಈ ಮನವಿಯನ್ನು ಮುತುವರ್ಜಿ ವಹಿಸಿ ತಾವುಗಳು ನಮಗೆ ಈ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಎಲ್ಲ ಬಸ್ಸುಗಳು ಕೋಲಾರ ತಾಲೂಕು ಆಗಿರುವುದರಿಂದ ಇದು ಹಳ್ಳಿನೂ ಅಲ್ಲ, ಇದು ಗ್ರಾಮವೂ ಅಲ್ಲ, ಇದೊಂದು ಕೋಲಾರ ತಾಲೂಕು ಅದ. 2 ಬಸ್ ಸ್ಟ್ಯಾಂಡ್ ಅದಾವ, ಒಬ್ಬರು ಕಂಟ್ರೋಲರ್ ಅದಾರ. ಇಷ್ಟೆಲ್ಲ ಇದ್ರೂ ಬೈಪಾಸ್ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರಿಗೆ ಪಗಾರ ತೊಗೋತಾರೆ, ಎಲ್ಲ ತೊಗೋತಾರೆ. ಅವ್ರು ಇಟ್ಕೊಂಡು ಕೇಸಂದ್ರೆ ನೀವು ಬಸ್ಸುಗಳು ಸಿಟಿ ಒಳಗೆ ಬರ್ಲಿಕ್ಕಂದ್ರೆ ಮತ್ತು ನಾವು ಉಗ್ರವಾದ ಹೋರಾಟ ಮಾಡಬೇಕಾಗತ್ತದ ಅಂತ ಎಚ್ಚರಿಸಿ, ಇದು ಎಚ್ಚರಿಕೆಯು ಮತ್ತು ಸೂಚನೆಯೂ. ಇದರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಿನಂತಿಯೂ ಇದೆ. ದಯವಿಟ್ಟು ತಾವುಗಳು ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ವಿನಂತಿ.